ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು, ನೀವು ಯಾವೊಂದು ವ್ಯಕ್ತಿಯ ಮೇಲೆ ಈ ಒಂದು ರೀಡಿಂಗ್ನ ನೋಡ್ತೀರಾ, ಆ ವ್ಯಕ್ತಿಯ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಅವ್ರ ಮನಸ್ಸಲ್ಲಿ ಬೇರೆ ಇನ್ಯಾರಾದರೂ ಇದ್ದಾರಾ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟ್ ಕನ್ಸಲ್ಟೇಷನ್ ತಗೊಳ್ಬೇಕು ಅಥವಾ ಪೆಂಡಲಮ್ ಕನ್ಸಲ್ಟೇಷನ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಡೈರೆಕ್ಟಾಗಿ ಯಾರು ಕೂಡ ಕಾಲ್ ಮಾಡಬೇಡಿ. ಆದಷ್ಟು ನೀವು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಯಾಕಂದರೆ ನಿಮಗೂ ಕೂಡ ಆದಷ್ಟು ಬೇಗ ರಿಪ್ಲೈ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ಓಕೆ, ಸೊ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೀವು ನೋಡ್ತಾ ಇದ್ರೆ ನಿಮಗೂ ಕೂಡ ವೆಲ್ಕಮ್ ಅಂತ ಹೇಳ್ತೀನಿ ಈ ಒಂದು ಚಾನೆಲ್ಗೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನೆಲ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೋಟೋ ಇದ್ರೆ ನೋಡಿ ಅಥವಾ ಅವ್ರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಯಾವಾಗ ನಾನು ಕ್ಯಾಂಡಲ್ ಫ್ಲೇಮನ್ನ ಹಚ್ತೀನಿ ಆವಾಗ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ನಿಮ್ಮ ಮೈಂಡಲ್ಲಿರುವಂಥ ವ್ಯಕ್ತಿಯ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ? ಓಕೆ, ತುಂಬ ದಿನದಿಂದ ಕಾಂಟ್ಯಾಕ್ಟಲ್ಲಿಲ್ಲ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ. ತುಂಬಾ ಫೀಲಿಂಗ್ಸ್ ಇದೆ ನಿಮ್ಮಿಬ್ಬರ ಮಧ್ಯ, ಬಟ್ ಶೇರ್ ಮಾಡ್ಕೊಳ್ತಾ ಇಲ್ಲ. ಓಕೆ, ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ ಸ್ವಲ್ಪ ದಿನ. ಆಟೋಮೆಟಿಕಲಿ ಯಾವುದೋ ಒಂದು ರೀಸನ್ ಮುಖಾಂತರ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ. ಓಕೆ, ಸೊ ಇಲ್ಲಿ ಆನ್ ಆ್ಯಂಡ್ ಆಫ್ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯ. ಇತ್ತೀಚಿನ ದಿನದಲ್ಲಿ ಒಂದು 3 to 5 ಡೇಸ್ ಇರ್ಬೋದು ಅಥವಾ 1 ಮಂತ್ ಬ್ಯಾಕ್ ಇರ್ಬೋದು, ನಿಮ್ಮಿಬ್ಬರ ಮಧ್ಯ ಒಂದು ಜಗಳ ಅಂತ ಇಲ್ಲ, ಬಟ್ ಇಲ್ಲಿ ಏನೋ ಸಣ್ಣ ಮುನಿಸು ಮನಸ್ತಾಪಗಳಿದೆ. ಓಪನ್ ಅಪ್ ಆಗಿ ಇಬ್ರು ಮಾತಾಡ್ತಾ ಇಲ್ಲ. ಫೀಲಿಂಗ್ಸ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ನೀವೇ ಬೇಕು ಅನ್ನೋವಂಥ ಹಠ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಆಲ್ರೆಡಿ ಅವರಿಗೆ ಮದುವೆ ಫಿಕ್ಸ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ನಿಮ್ಮ ಪರ್ಸನಿಗೆ. ಬಟ್ ಅವರು ಮದುವೆ ಫಿಕ್ಸ್ ಆಗಿದ್ರು, ಅವರ ಮನಸ್ಸು ನಿಮ್ಮಲ್ಲೇ ಇರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ನೀವೇ ಬೇಕು ಅನ್ನೋವಂಥದ್ದು ಅವ್ರ ಮನಸ್ಸಲ್ಲಿ ಇದೆ. ನಿಮ್ಮ ಹತ್ರ ಅವರು ಹೇಳಿರ್ಬೋದು, ನಾನು ಮದುವೆ ಮಾಡಿಕೊಂಡ್ರೂ ಕೂಡ ನಾನು ನಿನ್ನ ಒಂದು ಕಾಂಟ್ಯಾಕ್ಟಲ್ಲೇ ಇರ್ತೀನಿ. ಓಕೆ, ನನ್ನ ಮನಸ್ಸಲ್ಲಿ ನೀನೇ ಇರ್ತೀಯಾ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿಮಗೆ ಹೇಳಿರಬಹುದು. ಓಕೆ, ಸೊ ಇಲ್ಲಿ ಮನೆಯವರ ಒತ್ತಾಯಕ್ಕೋಸ್ಕರ ಅವರು ಮದುವೆ ಆಗ್ತಾ ಇದ್ದಾರೆ ಅಥವಾ ಆಗಿರಬಹುದು, ಆಲ್ರೆಡಿ ಮದುವೆ ಆಗಿರಬಹುದು ಅವರಿಗೆ. ಓಕೆ, ಇಲ್ಲಿ ಜಗಳಗಳು ಅವಾಗವಾಗ ಆಗ್ತಾ ಇರತ್ತೆ ನಿಮ್ಮಿಬ್ರು ಮಧ್ಯ. ಬಟ್ ನಿಮಗೋಸ್ಕರ ಜಗಳ ಮಾಡ್ಕೊಳ್ಳೋದಲ್ಲ, ಇಲ್ಲಿ ಬೇರೆ ವ್ಯಕ್ತಿಗೋಸ್ಕರ ಜಗಳ ಮಾಡ್ಕೊಳ್ತಿರೋದನ್ನು ಕಾಣಿಸ್ತಾ ಇದೆ. ಓಕೆ, 3ನೇ ವ್ಯಕ್ತಿಗೋಸ್ಕರ ಇಲ್ಲಿ ಜಗಳ ಮಾಡ್ಕೊಳ್ತಾ ಇದ್ದೀರಾ ನೀವು.
ನಿಮಗೂ ಒಂದು ಹಠ ಇದೆ, ಆ ವ್ಯಕ್ತಿನೇ ನನ್ನ ಲೈಫಲ್ಲಿ ಬರಬೇಕು ಅನ್ನುವಂಥದ್ದು. ಓಕೆ, ನಿಮ್ಮಿಬ್ರು ಮಧ್ಯೆ ಯಾವ ಕಾರಣಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನುವಂಥದ್ದು ತುಂಬ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ. ಯಾಕೆ ಈ ವ್ಯಕ್ತಿ ಈ ಥರ? ಒಂದ್ಸಲ ಪ್ರೀತಿಯಿಂದ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಸಡನ್ ಆಗಿ ಕಾಂಟ್ಯಾಕ್ಟ್ನ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಕೆಲವೊಬ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರಬಹುದು, ಇಲ್ಲಿ ಕೆಲವೊಬ್ರು ನಿಮ್ಮ ರಿಲೇಶನ್ಶಿಪ್ನ ಇಂದ ಮೂವ್ ಆನ್ ಆಗಿರಬಹುದು, ಆಗಿದ್ರೂ ಕೂಡ ಅವ್ರ ಮನಸ್ಸಲ್ಲಿ ನೀವೇ ಇದ್ದೀರಾ. ಓಕೆ, ಅವ್ರು ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿಲ್ಲದೆ ಅವ್ರು ನಿಮ್ಮನ್ನು ಹಿಂಬಾಲಿಸ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇರುವಂಥದ್ದು, ಫ್ರೆಂಡ್ ಮುಖಾಂತರ ಆಗಿರ್ಬೋದು, ಬೇರೆ ಒಂದು ವ್ಯಕ್ತಿಯ ಮುಖಾಂತರ ನೀವೇನು ಮಾಡ್ತಿದ್ದೀರಾ, ನೀವು ಹೇಗಿದ್ದೀರಾ, ನಿಮ್ಮ ಒಡನಾಟ ಅಂದರೆ ನಿಮ್ಮ ಏನು ಹೇಳ್ಬೋದು, ಪ್ರತಿನಿತ್ಯದ ನಿಮ್ಮ ಕೆಲಸಗಳ ಬಗ್ಗೆ ಎಲ್ಲದನ್ನು ಗಮನಿಸ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಹೇಳ್ತಿರೋವಂಥದ್ದು, ನನ್ನ ಮನಸ್ಸಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ. ಓಕೆ, ನಾನು ಡಿಸೈಡ್ ಆಗಿದ್ದೀನಿ, ನನ್ನ ಲೈಫ್ ಲಾಂಗ್ ಏನೇ ಇದ್ರೂ ನಿನ್ನ ಜೊತೆಗೆ ಕಳಿಬೇಕು ಅಂತ ಹೇಳಿ. ನೀವು ಕೂಡ ಅದೇ ಥರನೇ ಡಿಸೈಡ್ ಆಗಿರ್ಬೋದು. ಇಲ್ಲಿ ಮನೆಯಲ್ಲಿ ಫೋರ್ಸ್ಫುಲಿಯಾಗಿ ನಿಮಗೆ ಮದುವೆ ಮಾಡಬೇಕು ಅಥವಾ ಆ ಪರ್ಸನ್ ಬೇಡ ಅಂತ ಹೇಳಿ ನಿಮಗಿಲ್ಲಿ ಗಲಾಟೆಗಳು ಕೂಡ ಆಗಿರ್ಬೋದು. ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಿಲ್ಕುಲ್ ಇಲ್ಲಿ ಒಪ್ಕೊಳ್ತಾ ಇಲ್ಲ ಮದುವೆಗೆ. ಓಕೆನಾ, ತುಂಬಾ ದಿನಗಳಿಂದ ಫೈಟ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ. ಓಕೆನಾ, ಇಲ್ಲಿ ಟ್ರಯಾಂಗಲ್ ಲವ್ ಕೂಡ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ. ಓಕೆ, ಆ ವ್ಯಕ್ತಿಯಿಂದ ಇಲ್ಲಿ ಅವರು ಹೊರಗೆ ಬಂದಿದ್ದಾರೆ. ಯಾರವ್ರ ಥರ್ಡ್ ಪಾರ್ಟಿ ಜೊತೆ ಅವ್ರು ಇಷ್ಟು ದಿನ ಇದ್ರು, ಆ ಒಂದು ವ್ಯಕ್ತಿನ ಬಿಟ್ಟು ಅಲೋನ್ ಫೀಲ್ ಮಾಡ್ತಿರೋಂಥ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಜೊತೆಗೂ ಕಾಂಟ್ಯಾಕ್ಟಲ್ಲಿಲ್ಲ. ಆ ಥರ್ಡ್ ಪಾರ್ಟಿ ಏನಿತ್ತು ಅವ್ರ ಲೈಫಲ್ಲಿ, ಅವ್ರ ಜೊತೆಗೂ ಕಾಂಟ್ಯಾಕ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಜಸ್ಟ್ ಅವರಿಗೆ ಇಲ್ಲಿ ಫೀಲ್ ಆಗ್ತಿದೆ, ಒಂದು ಗಿಲ್ಟಿ ಫೀಲ್ ಆಗ್ತಾ ಇದೆ, ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳಿ. ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಇತ್ತೀಚೆಗೆ ನಿಮ್ಮ ಪರ್ಸನ್ಗೆ ಒಂದು ಥರ್ಡ್ ಪಾರ್ಟಿ ಅಂತ ಹೇಳಿ ಅಥವಾ ಬೇರೆ ಒಂದು ಪರ್ಸನ್ ಪರಿಚಯ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಆ ವ್ಯಕ್ತಿ ಜೊತೆ ಸ್ವಲ್ಪ ಒಡನಾಟ ಜಾಸ್ತಿ ಆಗಿರುವಂಥದ್ದು, ಕ್ಲೋಸ್ನೆಸ್ ಜಾಸ್ತಿ ಆಗಿರುವಂಥದ್ದು. ಓಕೆ, ಅವ್ರ ಲೈಫಲ್ಲಿ ಎಷ್ಟೇ ಜನ ಬಂದಿರಬಹುದು ಅಥವಾ ಅವ್ರು ಬೇರೆ ಒಂದು ಪರ್ಸನ್ ಜೊತೆ ಕ್ಲೋಸ್ ಆಗಿನೂ ಇರಬಹುದು, ಬಟ್ ಅವ್ರ ಮನಸ್ಸಲ್ಲಿ ಅನ್ನಿಸ್ತಾ ಇದೆ ನೀವೇ ಅವ್ರ ಪರ್ಸನ್ ಅಂತ ಹೇಳಿ. ಓಕೆ, ಸೊ ಅವರಿಗಿಲ್ಲಿ ಫೀಲ್ ಆಗ್ತಿದೆ ಆ ಥರ ಮಾಡಬಾರ್ದಾಗಿತ್ತು, ಈ ಒಂದು ವ್ಯಕ್ತಿಗೆ ನಾನು ಮೋಸ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಗಿಲ್ಟಿ ಫೀಲಿಂಗ್. ಓಕೆ, ಇಲ್ಲಿ ತುಂಬ ಜನದ್ದು
ಕಾರ್ಮಿಕ್ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಕಾಣಿಸ್ತಾ ಇದೆ. ನಿಮಗೂ ಫೀಲ್ ಆಗ್ತಾ ಇರಬಹುದು ಈ ಒಂದು ವ್ಯಕ್ತಿ ಜೊತೆ ನೀವು ಮಾತಾಡ್ತಾ ಇರುವಾಗ, ಹೇಗೆ ಈ ವ್ಯಕ್ತಿ ಜೊತೆ ನಾನು ಇಷ್ಟು ಕನೆಕ್ಟ್ ಆದೆ, ಅಥವಾ ಈ ವ್ಯಕ್ತಿ ನನಗೆ ಯಾಕೆ ಇಷ್ಟು ಕನೆಕ್ಟ್ ಆದರು ಅಂತ ಹೇಳಿ. ಅವಾಗವಾಗ ನಿಮಗೂ ಆ ಫೀಲಿಂಗ್ ಆಗ್ತಾ ಇರುತ್ತೆ, ಎಲ್ಲೋ ಈ ಒಂದು ವ್ಯಕ್ತಿನ ನಾನು ಮೀಟ್ ಮಾಡಿದಾಗ ಇದೆ ಲೈಫಲ್ಲಿ ಅಂತ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಅನಿಸ್ತಾ ಇರ್ಬೋದು ಈ ವ್ಯಕ್ತಿ ನನ್ನ ಲೈಫಲ್ಲಿ ಎಷ್ಟು ಅಮೂಲ್ಯವಾಗಿರುವಂಥ ಒಂದು ವ್ಯಕ್ತಿ ಆಗಿರ್ಬೋದು, ತುಂಬಾ ಏನು ಹೇಳ್ಬೋದು, ನಿಮ್ಮ ಲೈಫಿಗೆ ತುಂಬಾ ಕ್ಲೋಸ್ ಆಗಿರುವಂಥ ವ್ಯಕ್ತಿ ಅಂತ ಹೇಳಿ ನೀವು ನಿಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಿದ್ದೀರಾ. ಓಕೆ, ಇತ್ತೀಚಿನ ದಿನದಲ್ಲಿ ಈ ಫೀಲಿಂಗ್ಸ್ ನಿಮಗೆ ಜಾಸ್ತಿನೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ನಿಮ್ಮಲ್ಲಿ ಅಥವಾ ನಿಮ್ಮ ಪರ್ಸನಲ್ಲಿ. ಎಸ್, ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ನೋಡಿ. ಹಾರ್ಟ್ ಚಿಹ್ನೆಯಲ್ಲಿ ಬರ್ತಾ ಇರುವಂಥದ್ದು ಕಾಣಿಸ್ಬೋದು ನಿಮಗೆ. ಓಕೆ, ಅವ್ರು ನಿಮ್ಮಿಂದ ಎಷ್ಟೇ ದೂರ ಹೋಗ್ಬೋದು ಅಥವಾ ನಿಮ್ಮಿಂದ ಅವ್ರು ಮೂವ್ ಆನ್ ಆಗ್ತೀನಿ ಅಂತ ಹೇಳ್ಬೋದು, ಬಟ್ ಅವ್ರ ಮನಸ್ಸಲ್ಲಿ ನೀವೇ ಇರ್ತೀರಾ ಯಾವಾಗ್ಲೂ. ಅವ್ರ ಸುತ್ತಮುತ್ತ ಬೇರೆ ಯಾರೇ ಬರಬಹುದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯ ಮಾಡಿ ಅವರಿಗೆ ಮದುವೆ ಅಂತ ಅಥವಾ ಎಂಗೇಜ್ಮೆಂಟ್ ಅಥವಾ ಬೇರೆ ಹುಡುಗಿ ಜೊತೆ ಅಥವಾ ಹುಡುಗನ ಜೊತೆ ಅವ್ರನ್ನ ಮದುವೆ ಮಾಡಲಿಕ್ಕೆ ಟ್ರೈ ಮಾಡ್ಬೋದು, ಬಟ್ ಅವ್ರ ಮನಸ್ಸಲ್ಲಿ ಯಾವಾಗಲೂ ನೀವೇ ಇರ್ತೀರ. ಯಾಕೆ ಹೇಳಿದ್ರೆ ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಈ ಒಂದು ರಿಲೇಶನ್ಶಿಪ್ ಏನು ಹೇಳ್ಬೋದು ದೂರ ಆಗಲಿಕ್ಕೆ ಇರ್ಬೋದು ಅಥವಾ ನೀವಿಬ್ರು ಸಪ್ರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇಲ್ಲಿ ಮೇಷರಾಶಿಯವರ ಪ್ರೆಸೆನ್ಸ್ ಇದೆ, ಮಿಥುನ ರಾಶಿಯವರ ಪ್ರೆಸೆನ್ಸ್ ಇದೆ, ಮಕರ, ಮೀನ, ಧನಸ್ಸು, ವೃಶ್ಚಿಕ, ಕರ್ಕಾಟಕ. ದೆನ್ ಲೆಟರಲ್ಲಿ ಬಂದ್ಬಿಟ್ಟು ಎಸ್ ಲೆಟರ್, ಟಿ ಲೆಟರ್, ಓಕೆ, ಎಂ ಲೆಟರ್, ಎನ್, ಪಿ, ಡಿ, ವೈ, ಯು, ಕೆ, ಹೆಚ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಓಕೆ, ಇಲ್ಲಿ ನಿಮಗೆ ಬಟರ್ಫ್ಲೈಗಳು ಕಾಣಿಸ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಏಂಜಲ್ ಸೈನ್ ಕೂಡ ಇರಬಹುದು. ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಈ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಆ ವ್ಯಕ್ತಿ ಬಗ್ಗೆ ಇರ್ಬೋದು. ಸೊ ಅನಾವಶ್ಯಕ ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಕೂಡ ಅದೇ ಥರನೇ ಯೋಚನೆ ಮಾಡ್ತಿರ್ಬೋದು. ತುಂಬ ನೆಗೆಟಿವಿಟಿ ಇಲ್ಲಿ ಕಾಣಿಸ್ತಾ ಇದೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಓವರ್ ಥಿಂಕಿಂಗ್ ಕಾಣಿಸ್ತಾ ಇದೆ ತುಂಬಾ. ಸೊ ಅದರಿಂದ ನಿಮ್ಮ ಲೈಫಲ್ಲಿ ಲವ್ ಲೈಫಲ್ಲಿ ತುಂಬಾ ಎಫೆಕ್ಟ್ ಆಗ್ತಾ ಇರ್ಬೋದು. ಓಕೆ, ನಿಮ್ಮ ಪರ್ಸನ್ ಕೂಡ ಹೇಳಿರ್ಬೋದು ತುಂಬ ಓವರ್ ಥಿಂಕ್ ಮಾಡಬೇಡ, ನಾನೆಲ್ಲೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನಿನ್ನ ಲೈಫಲ್ಲೇ ನಾನು ಇರ್ತೀನಿ, ನನ್ನ ಲೈಫಿಗೆ ನೀನು ಬೇಕು ಅಂತ ಹೇಳಿರ್ಬೋದು. ಬಟ್ ಆದರೂ ನೀವು ಅವ್ರ ಮಾತನ್ನ ಕೇಳ್ತಾ ಇಲ್ಲ, ನಿಮ್ಮ ಮೈಂಡಲ್ಲಿ ಥಾಟ್ಸ್ಗಳು ಬರ್ತಾನೆ ಇದೆ, ಏನಾಗ್ಬಿಡುತ್ತೋ ಏನೋ, ಈ ವ್ಯಕ್ತಿ ನನ್ನನ್ನು ಮೋಸ ಮಾಡಿಬಿಡ್ತಾರೇನೋ ಅನ್ನೋವಂಥದ್ದು. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ ಕಾರ್ಮಿಕ್ ರಿಲೇಶನ್ಶಿಪ್ಪು ಕಾಣಿಸ್ತಾ ಇದೆ. ನಿಮ್ಮ ಪರ್ಸನಿಂದ ತುಂಬ ಅಂದರೆ ತುಂಬಾ ನೋವು ತಿಂದಿದ್ದೀರಾ ನೀವು. ಓಕೆ, ಲೈಫ್ ಹೇಗೆ ಅಂತ ಹೇಳಿ ನೀವು ಆ ವ್ಯಕ್ತಿಯಿಂದ ಪಾಠ ಕಲ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಆ ವ್ಯಕ್ತಿ ನಿಮಗೆ ಪಾಠ ಕಲಿಸಿದ್ದಾರೆ, ಜೀವನ ಅಂದರೆ ಏನು ಅಂತ ಹೇಳಿ. ಓಕೆ, ಅಥವಾ ನೀವು ನಿಮ್ಮ ಪರ್ಸನಿಗೆ ಪಾಠ ಕಲಿಸಿರ್ಬೋದು. ದಟ್ ಮೀನ್ಸ್ ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳಿದರೆ ಅದೇ ಥರನೇ ಇರುತ್ತೆ. ಓಕೆ, ತುಂಬಾ ನೋವು ತಿಂತಾ ಇರ್ತೀರ ನಿಮ್ಮ ಪರ್ಸನಿಂದ. ಬಟ್ ನೋವು ತಿನ್ನೋದ್ರಲ್ಲಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ನಿಮ್ಮ ಲೈಫಲ್ಲಿ ನೀವೆಷ್ಟು ಪಾಠ ಕಲ್ತಿದ್ದೀರಾ ಆ ಒಂದು ವ್ಯಕ್ತಿಯಿಂದ ಅಂತ ಹೇಳಿ. ಓಕೆ, ಇಲ್ಲಿ ಗೊಂದಲದ ಮಧ್ಯೆ ನಿಮ್ಮ ಪ್ರೀತಿ ನಡೀತಿದೆ ಅಂತ ಕಾಣಿಸ್ತಿದೆ. ಕೆಲವೊಬ್ರದ್ದು ಕನ್ಫ್ಯೂಷನ್ಸ್ ತುಂಬಾ ಇದೆ ಪ್ರೀತಿಯಲ್ಲಿ.
ಈ ಪ್ರೀತಿ ಬಲೆಗೆ ಹೇಗೆ ಸಿಗಾಕೊಂಡೆ ನಾನು ಅನ್ನುವಂಥದ್ದು ತುಂಬಾ ಕಾಡ್ತಿದೆ. ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗಿರ್ಬೋದು. ಆರಾಮಾಗಿ ನನ್ನ ಲೈಫಲ್ಲಿ ನಾನು ನನ್ನ ಕೆಲಸ ಅಂತ ನೋಡ್ಕೊಂಡಿದ್ದೆ. ಈ ಪ್ರೀತಿಗೆ ಹೇಗೆ ಬಿದ್ದೆ ನಾನು ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಿದೆ. ಓಕೆ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಫಿಕ್ಸ್ ಆಗಿದ್ದಾರೆ ನೀವೇ ಅವರ ಲೈಫ್ ಪಾರ್ಟ್ನರ್ ಅಂತ ಹೇಳಿ. ಓಕೆ, ಆ ವ್ಯಕ್ತಿಯ ಜಾಗದಲ್ಲಿ ಬೇರೆ ಯಾರನ್ನೂ ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀ ನನ್ನ ಲೈಫಲ್ಲಿ ಬರದೇ ಇದ್ರೂ ಅಥವಾ ಸಿಗದೇ ಇದ್ರೂ ನಾನು ಸಿಂಗಲ್ ಆಗೇ ಇರ್ತೀನಿ. ಬಟ್ ಆ ಒಂದು ಜಾಗಕ್ಕೆ ಬೇರೆ ಯಾರನ್ನು ನಾನು ಓಕೆ, ಓ ಮೈ ಗಾಡ್, ಓಕೆ, ಎಸ್, ಬೇರೆ ಯಾರನ್ನು ನಾನು ಆ ಒಂದು ಜಾಗಕ್ಕೆ ಕರ್ಕೊಂಬರಲ್ಲ ಅಂತ ಹೇಳಿ ಫಿಕ್ಸ್ ಆಗಿದ್ದಾರೆ. ಓಕೆ, ಎಸ್, ನಿಮ್ಮ ವ್ಯಕ್ತಿಯಿಂದ ತುಂಬ ನೋವು ತಿಂದು ಪ್ರತಿದಿನ ನೀವು ಕಣ್ಣೀರು ಹಾಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಎಸ್, ಟ್ಯಾರೋ ಕಾರ್ಡಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓ 1 minute, ಯಾ, ಓಕೆ. ಓಕೆ, ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿಯ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ? ಪ್ಲೀಸ್ ಗೈಡ್ ಮೀ. ಎಸ್, ಇಲ್ಲಿ ಎರಡೆರಡು ಥರದ ಮನಸ್ಸುಗಳು ಕಾಣಿಸ್ತಾ ಇದೆ. ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು ನಿಮ್ಮ ಜೊತೆಗೆ ಅಂತ ಹೇಳಿ ತುಂಬಾ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿ ಮಾಡ್ತಾಯಿದ್ರು. ನಿಮ್ಮ ಜೊತೆ ಮದುವೆ ಆಗಬೇಕು, ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕು. ಅವ್ರ ಲೈಫಲ್ಲಿ ನೀವು ಬಂದಮೇಲೆ ಅವರು ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಲೈಫಲ್ಲಿ ಒಂದು ಸಕ್ಸಸ್ನ ಪಡ್ಕೊಂಡಿರುವಂಥದ್ದು ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ದ ಸನ್. ಓಕೆ, ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತಾರೆ. ದ ಲವರ್ ಕಾರ್ಡ್ ಬಂದಿದೆ, ಬ್ಯೂಟಿಫುಲ್. ಓಕೆ, ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವೇ ಇದ್ದೀರಾ. ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಯಾರೆಲ್ಲ ಇದ್ದಾರೆ ಆ ಒಂದು ವ್ಯಕ್ತಿನ ಮನಸ್ಸಲ್ಲಿ ಇರ್ಬೋದು. ಬಟ್ ಆ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಇದ್ರೂ ಕೂಡ ನೀವೇ ಅವರಿಗೆ ಫಿಕ್ಸ್ ಆಗಿರುವಂಥದ್ದು. ಓಕೆ, ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ ನೀವೇನೆ ಅಂತ ಹೇಳಿ. ಬಟ್ ಆದರೂ ಕೂಡ ಅವರಿಗೆ ಆ ಒಂದು ಥರ್ಡ್ ಪಾರ್ಟಿ ಜೊತೆಗೇನೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ಅವ್ರ ಮೈಂಡಲ್ಲಿ ಬರ್ತಿದೆ. ಅವ್ರ ಮನಸ್ಸಿಂದ ಅವರು ಆ ಥರ್ಡ್ ಪಾರ್ಟಿ ಜೊತೆಗೆ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತೀರಾ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಹೆಸರನ್ನ ಇಟ್ಕೊಂಡಿರ್ಬೋದು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹೆಸರು ಕೂಡ ಇರ್ಬೋದು ಆ ಥರನೇ. ಓಕೆ, ಸೊ ಇಲ್ಲಿ ನಿಮ್ಮ ಪ್ರೀತಿಗೆ ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಒನ್ ಸೈಡ್ ಲವ್ ಕಾಣಿಸ್ತಿದೆ. ನೀವು ನಿಮ್ಮ ಪರ್ಸನ್ನ ತುಂಬ ಇಷ್ಟಪಡ್ತೀರಾ, ಬಟ್ ಅವ್ರು ಯಾವುದೋ ಒಂದು ವ್ಯಕ್ತಿನ ಇಷ್ಟಪಡ್ಕೊಂಡು ಕೂತಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿಮಗೂ ಕೂಡ ಹರ್ಟ್ ಆಗ್ತಿದೆ ಈ ವ್ಯಕ್ತಿ ಯಾಕೆ ಈ ಥರ ಅಂತ ಹೇಳಿ. ಬಟ್ ಇಲ್ಲಿ ಒಂದು ಫ್ಯಾಮಿಲಿ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ತಾ ಇರ್ಬೋದು. ಇಲ್ಲಿ ನಿಮಗೂ ಕೂಡ ಒಂದು ಬೇಬಿ ಕೂಡ ಇರಬಹುದು. ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಇದೆ ನಿಮಗೆ. ಓಕೆ, ನಿಮ್ಮ ಹಸ್ಬೆಂಡ್ ಯಾಕೆ ಈ ಥರ ಅವರು ಬಿಹೇವ್ ಮಾಡ್ತಿದ್ದಾರೆ. ಇಲ್ಲಿ ಆಲ್ರೆಡಿ ಮದುವೆ ಆಗಿರೋರು ಕೂಡ ಬೇರೆ ಒಂದು ಪರ್ಸನ್ ಜೊತೆಗೆ ಸಂಬಂಧನ ಇಟ್ಕೊಂಡಿರೋ ಅಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಏನು ಹೇಳ್ಬೋದು, ಏನೇ ಪ್ರಾಬ್ಲಮ್ ಆಗಿದ್ರೂ ಕೂಡ ಆ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬಂದೇ ಬರ್ತಾರೆ. ಓಕೆ, ಇಲ್ಲಿ ಯಾರು ಕೂಡ ತಡಿಲಿಕ್ಕಾಗಲ್ಲ. ಆ ಟೈಮ್ ಅಂತ ಏನಿರುತ್ತೆ ಅಲ್ವಾ, ಒಳ್ಳೆ ಟೈಮ್ ಇರ್ಬೋದು, ಕೆಟ್ಟ ಟೈಮ್ ಇರ್ಬೋದು.
ಆ ಟೈಮಲ್ಲಿ ಏನಾಗಬೇಕು ಅದಾಗೇ ಆಗುತ್ತೆ. ಯಾರೆಷ್ಟೇ ಕಷ್ಟಪಟ್ರು ಅಷ್ಟೇ, ಯಾರೆಷ್ಟೇ ನಿಮ್ಮನ್ನ ದೂರ ಮಾಡ್ಬೇಕಂತ ಅನ್ಕೊಂಡ್ರು ಅಷ್ಟೇನೆ, ಆ ಟೈಮಲ್ಲಿ ಒಳ್ಳೇದಾಗಬೇಕಂತ ಇದ್ರೆ ಡೆಫಿನೆಟ್ಲಿ ಆಗೇ ಆಗುತ್ತೆ. ಓಕೆನಾ? ಸೊ ಅದನ್ನ ಟೈಮ್ ಒಂದೊಂದು ಬಿಲೀವ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಓಕೆನಾ? ಸೊ ಡೋಂಟ್ ವರಿ, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಲಿಕ್ಕೆ ನಿಮಗೆ ಡೆಫಿನೆಟ್ಲಿ ಆ ಒಂದು ಸ್ಟ್ರಾಂಗ್ನೆಸ್ ನಿಮಗಿದೆ, ಆ ಒಂದು ವಿಲ್ ಪವರ್ ನಿಮಗಿದೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಸ್ಟ್ರಾಂಗ್ ಆಗಿರಿ, ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿರಿ. ಓವರ್ ಥಿಂಕ್ ಮಾಡಬೇಡಿ. ಒಂದು ರಿಲೇಶನ್ಶಿಪ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಓವರ್ ಥಿಂಕ್ ಮಾಡಬೇಡಿ. ಓಕೆನಾ? ಲೈಫಲ್ಲಿ ಹೇಗೆ ಬರುತ್ತೋ ಹಾಗೆ ತಗೊಂಡೋಗಿ, ಗೋ ವಿತ್ ದ ಫ್ಲೋ ಅಂತ ಹೇಳಿ. ಹೀಗೆ ಇರಬೇಕಂತ ನೀವು ಯಾವಾಗ ಲೈಫಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ತೀರಾ ಅಥವಾ ನಿರೀಕ್ಷೆಗಳನ್ನ ನಿಮ್ಮ ಪರ್ಸನ್ ಇಂದ ಯಾವಾಗ ಇಟ್ಕೊಳ್ತೀರಾ ಅವಾಗಲೇ ನಿಮಗೆ ಹರ್ಟ್ ಆಗುವಂಥದ್ದು. ಓಕೆ? ತುಂಬಾ ನಿರೀಕ್ಷೆಗಳನ್ನ ಮಾಡಬೇಡಿ. ನಿಮ್ಮ ಪರ್ಸನ್ ಇಂದ ಇರ್ಬೋದು, ನಿಮ್ಮ ಲೈಫಲ್ಲಿ ಆದ್ರೂ ಕೂಡ ಅಷ್ಟೇನೆ, ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಡಿ. ಹೇಗೆ ಬರುತ್ತೆ ಜೀವನ ಆ ಥರ ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಿ. ಓಕೆ? ಹಾಗೆ ಇಲ್ಲಿ ಇವತ್ತಿನ ಒಂದು ಸೊಲ್ಯೂಷನ್ ಬಂದ್ಬಿಟ್ಟು, ಇಲ್ಲಿ ಥರ್ಡ್ ಪಾರ್ಟಿಯಿಂದ ಯಾರೆಲ್ಲ ಸಫರ್ ಪಡ್ತಾ ಇದ್ದೀರಾ, ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ ಥರ್ಡ್ ಪಾರ್ಟಿ ರಿಮೂವ್ಗೆ. ಓಕೆ? ಒಂದು ಸ್ಪೆಲ್ ಇದೆ, ಅದನ್ನ ನೀವು ಮಾಡಿದ್ರೆ ಒಳ್ಳೇದು ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿನ ರಿಮೂವ್ ಮಾಡಲಿಕ್ಕೆ. ಓಕೆ? ನಾನು ಬೇಕಿದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಫಸ್ಟ್ ಕಮೆಂಟ್ ಬಾಕ್ಸಲ್ಲಿ ಫಸ್ಟಲ್ಲಿ ನಾನು ನಿಮಗೆ ಆ ಲಿಂಕನ್ನು ಕಳಿಸಿರ್ತೀನಿ, ಅದೇ ಹಾಕಿರ್ತೀನಿ. ಅದನ್ನ ಚೆಕ್ ಮಾಡಿ ನಿಮ್ಮ ಲೈಫಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಅಂತ ಇದ್ರೆ ಆ ಸ್ಪೆಲ್ಲನ್ನು ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ಇರುವಂತಹ ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಕೊಳ್ಳಿ. ಓಕೆ? ಇವತ್ತಿನ ಸೊಲ್ಯೂಷನ್ ಇದೇ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.